ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು ಸರ್ಕಾರದ ಕಂಟ್ರೋಲ್ನಲ್ಲಿದೆ. ಎಲ್ಲ ದೇಗುಲಗಳನ್ನ ಸರ್ಕಾರದ ಅಧೀನದಿಂದ ಹೊರ ತರಬೇಕು. ನೋಡಿ, ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು ಸರ್ಕಾರದ ಕಂಟ್ರೋಲ್ನಲ್ಲಿದ್ದಾವೆ. ಹಾಗಾಗಿ ಎಲ್ಲ ದೇಗುಲಗಳನ್ನ ಸರ್ಕಾರದ ಅಧೀನದಿಂದ ಹೊರಗಡೆ ತರಬೇಕು ಅಂತ ಶಿವಮೊಗ್ಗ ಹಿಂದೂ ಸಂಗಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ಆಚಾರ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಕೇಳಬೇಕು. ಬೇರೆಯವರ ಮಸೀದಿ, ಚರ್ಚ್ ಅವರದ್ದೇ ಕಂಟ್ರೋಲ್ನಲ್ಲಿದೆ. ಹಿಂದೂ ದೇಶದಲ್ಲಿ ದೇವಸ್ಥಾನದ ಹಕ್ಕು ಹಿಂದೂಗಳಿಗೆ ಬರಬೇಕಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ ಹಿಂದೂ ದೇವಸ್ಥಾನಗಳನ್ನ ಹಿಂದೂಗಳಿಗೆ ಒಪ್ಪಿಸಿ ಅಂತ ಕೇಳಬೇಕು. ಸರ್ಕಾರದಿಂದ ಹಿಂದೂ ದೇಗುಲಗಳನ್ನ ಮುಕ್ತ ಮಾಡಬೇಕು ಅಂತ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು. ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ದೇವಸ್ಥಾನಗಳ ಪರಂಪರೆಯೇ ಬಹಳ ದೊಡ್ಡದಾಗಿರುವಂಥ ಶಕ್ತಿ. ಆದರೆ ಇವತ್ತು ದುರಾದೃಷ್ಟ ಅಂತಂದರೆ ನಮ್ಮೆಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಅಧೀನದಲ್ಲಿದೆ, ಗೌರ್ಮೆಂಟ್ ಕಂಟ್ರೋಲ್ನಲ್ಲಿದೆ. ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರುವಂಥ ಪೂಜೆಯನ್ನು, ಅರ್ಚನೆಯನ್ನು, ಇನ್ನೊಂದನ್ನು ಮಾಡಿಸ್ಬೇಕು, ರಥೋತ್ಸವ ಮಾಡಬೇಕು ಅಂತಂದರೆ ಇನ್ಯಾವುದೋ ಅಧಿಕಾರಿ, ಸರ್ಕಾರದ ಅಧಿಕಾರಿ ಹತ್ರ ಹೋಗಿ ನಾವು ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡಿಕೊಡಪ್ಪ ಅಂತ ಕೇಳಬೇಕಾಗಿದೆ. ಬೇರೆ ಧರ್ಮೀಯರಿಗೆ, ಬೇರೆ ಮತದವರಿಗೆ ಅವರ ಚರ್ಚನ್ನು, ಅವರ ಮಸೀದಿಯನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರ ಅವರಿಗಿದೆ ಅನ್ನೋದಾದರೆ ಹಿಂದೂಗಳಿಗೆ ಯಾಕಿರಬಾರ್ದು? ಅವರಿಂದ ತೆಗೆದುಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ನಮಗೂ ಸಮಾನತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಿಂದೂ ದೇಶದಲ್ಲಿ ಹಿಂದೂಗಳು ದೇವಸ್ಥಾನಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಇನ್ನೆಲ್ಲಿ ನಡೆಸಲಿಕ್ಕೆ ಸಾಧ್ಯ ಇದೆ? ಯಾವುದೇ ಸರ್ಕಾರ ಬರಲಿ, ಅದು BJP ಇರಲಿ, ಅದು ಕಾಂಗ್ರೆಸ್ ಇರಲಿ, ಇನ್ಯಾವುದೇ ಪಾರ್ಟಿ ಇರಲಿ, ನಮ್ಮ ಡಿಮ್ಯಾಂಡು ಹಿಂದೂ ಸಮಾಜವಾಗಿರಬೇಕು. ನಮ್ಮ ದೇವಸ್ಥಾನದ ಹಕ್ಕು ನಮ್ಮ ಹಿಂದೂ ಸಮಾಜದ ಮೇಲಿರಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ನಾವು ಮಾಡಬೇಕಾಗಿದೆ. ಬಹಳ ಜವಾಬ್ದಾರಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಾಳೆ BJP ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಬಂದಾಗ ಹಿಂದೂ ಸಮಾಜ ಮುಂದೆ ಬಂದು ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ಹಿಂದೂ ಸಮಾಜಕ್ಕೆ ಒಪ್ಪಿಸಿ ಅನ್ನುವಂಥ ಹೋರಾಟವನ್ನು ಹಿಂದೂ ಸಮಾಜ ಕಟ್ಟಬೇಕಾಗಿದೆ. ಹಿಂದೂ ಸಮಾಜ